ಹಲೋ ಹೈ ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಮನೆಯಲ್ಲಂತೂ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಹೋಗ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಡಿ ಮಾರ್ಟ್ಗೆ ಹೋಗೋಣ ಅಂತ ಹೇಳಿ. ಕಂಪ್ಲೀಟ್ ವೆಕೇಷನ್ ಮೋಡ್, ಇದೊಂದು 15 ದಿವಸ ಫುಲ್ ರಿಲ್ಯಾಕ್ಸ್ಡ್ ಫೀಲಿಂಗ್. ಸೊ ಆಲ್ಮೋಸ್ಟ್ 2 ಮಂತ್ಸ್ ಹತ್ತಿರ ಆಗ್ತಾ ಬಂದಿತ್ತು ಗ್ರಾಸರೀಸ್ ಎಲ್ಲ ತೊಗೊಂಡು. ಸೊ ಅದಕ್ಕೆ ತೊಗೊಂಡು ಬರೋಣ ಅಂತ ಹೇಳಿ ಇವತ್ತು ಹೊರಟಿದ್ವಿ. ಸೊ ಬನ್ನಿ, ಲೆಟ್ಸ್ ಗೋ ಟು ಡಿ ಮಾರ್ಟ್. ಅಲ್ಲಿಂದ ಬೇರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾನು ಅಲ್ಲಿಂದ ಮಾಲಿಗೆ ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೀನಿ. ಲೋಡ್ ಇರುತ್ತೆ, ಲಗೇಜ್ ಇರುತ್ತೆ, ಅಲ್ಲಿದೆ ಲೋಡ್ ಇರುತ್ತೆ, ಲಗೇಜ್ ಇರುತ್ತೆ, ಹಿಂದೆಗಡೆ ಇರುತ್ತೆ. ಮತ್ತೆ ಅದಕ್ಕೋಸ್ಕರ ಇನ್ನೊಂದು ದಿವಸ ಇವ್ರು ಶನಿವಾರ ಇದೆ, ಶುಕ್ರವಾರ ಇದೆ, ಭೈರವ್ನ ಕರ್ಕೊಂಡು ಹೋಗೋಣ ಮಾಲ್ಗೆ. 32 ಮಾಡಪ್ಪ. ಇನ್ನು ಇವತ್ತು ಮನೆಯಿಂದ ಹೊರಡಬೇಕಾದಾಗ ಕಾರ್ ಬೇರೆ ಯಾಕೋ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸೊ ಅದು ಬೇರೆ ಒಂದು ಟೆನ್ಷನ್ ಇತ್ತು. ಸೊ ಅರ್ಧ ಗಂಟೆ ಅದನ್ನು ಆನಲ್ಲೇ ಇಟ್ಟು ನಾನು ಒಂಥರ ಸೀಸನಿಂಗ್ ಆಗ್ತಾಯಿದ್ದೆ, ನಾನು ಕಾರ್ ಓಡಿಸಿದ್ರೆ ಹೇಗಿರುತ್ತೆ ಅಂತ ಹೇಳಿ. ಓಕೆ, ಬಟ್ ಇದೊಂದು ನಾಟ್ ಓಕೆ. ಅದು ಓಕೆ ಕಾಣುತ್ತೆ 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 ಕಾಣುತ್ತೆ. ನಂಗೆಲ್ಲ ಓಕೆ, ಓನ್ಲಿ ದಿಸ್ ಇಸ್ ನಾಟ್ ಓಕೆ. ನಮ್ಮ ಮನೆಯವರು ನನ್ನ ಡ್ರೈವಿಂಗ್ ಸ್ಕಿಲ್ ಟೆಸ್ಟ್ ಮಾಡ್ತಾಯಿದ್ರು, ಇಲ್ಲ ನನ್ನ ಐ ಟೆಸ್ಟ್ ಮಾಡ್ತಾಯಿದ್ರು, ನನಗಂತೂ ಗೊತ್ತಾಗಲಿಲ್ಲ. ಇದು ಕಾಣಿಸ್ತಾ ಇದೆಯಾ ಅದು ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಬಿಕಾಸ್ ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಬ್ಯಾನೆಟ್ ಬಿಡ್ತಿ ಏನಿದೆ ಅದರದ್ದು ಗೇಜ್ ಕಾಣಿಸುತ್ತಾ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಬಟ್ ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ, ನಂಗೆ ಎಲ್ಲ ಬರುತ್ತೆ, ಬಟ್ ಓನ್ಲಿ ಥಿಂಗ್ ಈಸ್ ಆ ಗೇರ್ ಶಿಫ್ಟು ನಂಗೆ ತುಂಬ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೆ ಆಟೋಮೆಟಿಕ್ ತೊಗೊಳ್ಳೋಣ ಅಂತ ನಾನು ನಮ್ಮ ಮನೆಯವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ಎಸ್, ಹೊರಟ್ವಿ ಮನೆಯಿಂದ. ಭೈರವ್ ಕೂಡ ಸ್ಕೂಲಿಗೆ ಹೋಗಿದ್ದ, ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರೇ ಹೋಗ್ತಾ ಇದ್ದೀವಿ. ಅಚ್ಚುಗೆ ನಿದ್ದೆ ಬರೋ ಟೈಮ್ ಆಗಿತ್ತು. ಸೊ ಹಾಗಾಗಿ ಅವನ್ನ ಅಮ್ಮ ಮನೇಲಿ ನೋಡಿಕೊಂಡು ಇರ್ತಾರೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರಿಬ್ಬರು ಹೊರಟಿದ್ವಿ. ಸೊ ಆ್ಯಕ್ಚುಲಿ ಡಿ ಮಾರ್ಟಿಗೆ ಹೋಗಿ ತುಂಬ ದಿವಸ ಆಗಿಬಿಟ್ಟಿತ್ತು. ಇನ್ನು ಹಬ್ಬ ಕೂಡ ಬರುತ್ತಲ್ಲ, ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದ್ದಂಗೆ ತುಂಬ ಜನ ಜಾಸ್ತಿ ಆಗಿಬಿಡ್ತಾರೆ. ಮತ್ತು ಯೂಶ್ವಲಿ ವೀಕೆಂಡ್ಸಲ್ಲಿ ಅಂತ ಹೇಳಿದ್ರೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಡಿ ಮಾರ್ಟ್ ಎನಿ ಟೈಮ್ ರಶ್ ಇರುತ್ತೆ. ಸೊ ಅದಕ್ಕೆ ವೀಕ್ ಡೇಸಲ್ಲಿ ಮತ್ತು ಆಲ್ಮೋಸ್ಟ್ ಅರ್ಲಿ ಆಫ್ಟರ್ನೂನ್ ಹೊರಟಿದ್ವಿ ನಾವು. ಸೊ ದ್ಯಾಟ್ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಆ್ಯಂಡ್ ಅಲ್ಲಿ ರಶ್ ಕೂಡ ಕಮ್ಮಿ ಇರುತ್ತೆ ಅಂತ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಸ್ವಲ್ಪ ರಶ್ ಕೂಡ ಕಮ್ಮಿ ಇತ್ತು. ಹಾಗಾಗಿ ಏನೇನು ಮೇನ್ ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಬಟ್ ಅವತ್ತಿನ ದಿವಸ ಅಥವಾ ಹಿಂದಿನ ದಿವಸ ಶಾಪಿಂಗ್ ಮಾಡೋವಂಥದ್ದು ಏನಿರುತ್ತೆ ಅದನ್ನೆಲ್ಲ ಹತ್ತಿರ ಬಂದಾಗ, ಹಬ್ಬ ಹತ್ತಿರ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ನಿಮ್ಮ ಸ್ಲಾಟ್ ಅಂತ ಹೇಳಿಬಿಟ್ಟು ಹೋದೆ. ನನಗಂತೂ ಇನ್ನು 15 ಡೇಸ್ ಏನೂ ಇಶ್ಯೂ ಇರಲಿಲ್ಲ, ಬಿಕಾಸ್ ಎನಿ ಟೈಮ್ ನಾನು ರೆಡಿ ಇದ್ದೆ. ಬಟ್ ಭೈರವ್ ಬಂದಮೇಲೆ ಅವನ್ನ ಕರ್ಕೊಂಡು ಹೋಗಿ ಅವನ್ನ ಅಲ್ಲಿ ಶಾಪಿಂಗಲ್ಲಿ ಸುತ್ತಾಡಿಸಿ ಅದು ಅವನಿಗೆ ಬರೋದಕ್ಕೇನೋ ಖುಷಿ. ಬಟ್ ಆದರೆ ಅಲ್ಲಿ ಬಂದಾದಮೇಲೆ ಓಡಾಟ ಮತ್ತು ಅದೆಲ್ಲ ಪ್ರೈಸ್ ನೋಡಿಕೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕಾದಾಗ ಇಬ್ರಿಗೂ ಇರಿಟೇಟ್ ಆಗೋಗ್ಬಿಡತ್ತೆ. ಮತ್ತು ಅಷ್ಟು ಪೇಷನ್ಸ್ ಇಲ್ಲ ನನಗೂ. ಇಬ್ಬರೂ ಕರ್ಕೊಂಡು ಹೋಗಿ ಮ್ಯಾನೇಜ್ ಮಾಡ್ಕೊಂಡು ಬರೋ ಬದಲು ಒಂದು ಸ್ಕೂಲಿಂದ ಬರೋಷ್ಟೊತ್ತಿಗೆ ಬಂದುಬಿಡೋಣ ಅಂತ ಹೊರಟ್ವಿ. ಸೊ ಹೋಗ್ತಾ ಆನ್ ದ ವೇ ನಮ್ಗೆ ಆ್ಯಕ್ಚುಲಿ ಟೈಮೇ ಸಿಗ್ತಾ ಇರಲಿಲ್ಲ ಮಾತಾಡೋದಕ್ಕೆ. ಇಲ್ಲ ಅವ್ರು ಕೆಲಸ ಮಾಡೋಕ್ಕೆ ಹೋಗ್ತಿದ್ರು, ಇಲ್ಲ ನಾನು ಕೆಲಸ ಮಾಡೋದಕ್ಕೆ. ಸೊ ಒಂದು 20 ಮಿನಿಟ್ಸ್ ಒಂದು ಗುಡ್ ರೈಡ್ ಇತ್ತು. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಸ್ವಲ್ಪ ಕಾಲು ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಇಟ್ ವಾಸ್ ಎ ನೈಸ್ ರೈಡ್ ಅಂತಲೇ ಹೇಳ್ಬೋದು. ಎಸ್, ಈ ಒಂದು ವ್ಲಾಗಲ್ಲಿ ಒನ್ ಆಫ್ ದೆಮ್ ಕೇಳಿದಂಥ ಕ್ವೆಶನ್ಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. ಆ ಕ್ವೆಶನ್ ಬಂದು ನನ್ನ ಹಿಂದಿನ ವೀಡಿಯೋದಲ್ಲಿ ಕಮೆಂಟ್ ಆಗಿ ಪೋಸ್ಟ್ ಮಾಡಿದ್ರಿ, ಸೇಯಿಂಗ್ ದ್ಯಾಟ್ ಐ ಟಿಯಿಂದ ನನ್ನ ಪ್ರೊಫೆಷನ್ನ ಚೇಂಜ್ ಮಾಡಿದ್ದು ಹೇಗಿತ್ತು ಮತ್ತು ಆ ಟ್ರಾನ್ಸಿಷನ್ ಹೇಗಿತ್ತು, ಹೇಗೆ ಕಂಫರ್ಟಬಲ್ ಆಗಿದ್ದೀರಾ ಅಂತ ಹೇಳಿ ಕೇಳ್ತಾಯಿದ್ರಿ. ಸೊ ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಹೌಎವರ್ ಟು ಜಸ್ಟಿಫೈ ಅಥವಾ ಟು ಯಾಕೆ ನಾನು ಡೊಮೇನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಮೇನ್ ರೀಸನ್ನೇ ನೀವು ಹೇಳಿದಂಥ ಒಂದು ಪದ, ದಟ್ ವಾಸ್ ಸ್ಟ್ರೆಸ್ಗಿಂತ ಹೆಚ್ಚಾಗಿ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಆವಾಗ ಬರೀ ಭೈರವ್ ಅಷ್ಟೇ ಇದ್ದಿದ್ದು. ಸೊ ಅಚ್ಚು ಹುಟ್ಟೋ ಅಷ್ಟೊತ್ತಿಗೆ ನಾನು ನನ್ನ ಟ್ರಾನ್ಸಿಷನ್ ಆಗೋಗಿತ್ತು.
ಸೊ ಭೈರವ್ ಹತ್ತತ್ರ 3.5 ಇಯರ್ಸ್ ಇರೋವರೆಗೂ ಐ ವಾಸ್ ವರ್ಕಿಂಗ್ ಇನ್ IT. ಅದಾದಮೇಲೆ 3.5 ಇಯರ್ಸ್ ಆದಮೇಲೆ ಅವನು ಸ್ಕೂಲ್ಗೆ ಹೋಗೋಕ್ಕೆ ಶುರು ಆದ, ಮತ್ತು ಅವನದು ರುಟೀನ್ಸ್ ಚೇಂಜ್ ಆಗೋಕ್ಕೆ ಹೋಯಿತು. ಆ್ಯಂಡ್ ನನಗೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು, ಬಿಕಾಸ್ ನಮ್ಮ ಮನೆಯವರು ಕೂಡ ಈವ್ನಿಂಗ್ಸ್ ಕಾಲ್ಸ್ ಜಾಸ್ತಿ ಆಗ್ತಾಯಿತ್ತು. ಆ್ಯಂಡ್ ನನಗೂ ಕೂಡ ಈವ್ನಿಂಗ್ ಕಾಲ್ಸೇ ಜಾಸ್ತಿ ಇದ್ದಿದ್ದರಿಂದ ಟು ಮ್ಯಾನೇಜ್ ತುಂಬ ಕಷ್ಟ ಆಗ್ತಿತ್ತು. ಮನೆ ತುಂಬ ಜನ ಇದ್ದಾರೆ, ನೋಡ್ಕೊಳ್ಳೋಕೆ ಜನ ಇದ್ದಾರೆ ಮಕ್ಕಳನ್ನ ಅಂದಾಗ ದಟ್ಸ್ ನಾಟ್ ಗೋಯಿಂಗ್ ಟು ಬಿ ಅ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಬಿಕಾಸ್ ನಿಮಗೆ ಅಂತ ಒಂದು ಟೈಮ್ ಸಿಗುತ್ತೆ, ಯು ಕ್ಯಾನ್ ಗೋ, ಮಕ್ಕಳನ್ನ ನೋಡ್ಕೊಳ್ಬೋದು. ಬಟ್ ಯಾರೇ ಇದ್ದರೂ ಏನೇ ಇದ್ರೂ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ಅಂದಾಗ ಆಬ್ವಿಯಸ್ಲಿ ಅವರು ಅಪ್ಪ ಅಮ್ಮನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ತುಂಬ ಕಷ್ಟ ಅನಿಸಿದ್ದು ಟೈಮ್ ಮ್ಯಾನೇಜ್ಮೆಂಟ್. ಪ್ರತಿ ಸತಿ ನಾನು ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ತೊಗೊಳ್ಬೇಕಾದಾಗ ಐ ಆಲ್ವೇಸ್ ಯೂಸ್ ಟು ಫೀಲ್ ನಾನು ಭೈರವ್ಗೆ ನನ್ನ ಟೈಮ್ ಕೊಡ್ತಾಯಿಲ್ಲ. ದ್ಯಾಟ್ ಈಸ್ ವೇರ್ ಐ ಆಮ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಿತ್ತು. ಅವ್ನ ಬಾಗಿಲಲ್ಲಿ ನಿಂತ್ಕೊಂಡು ಡೋರ್ ನಾಕ್ ಮಾಡ್ತಾಯಿದ್ದ, ಅಮ್ಮ ತಗಿ ಅಂತ. ಸೊ ಅಟ್ ಒನ್ ಪಾಯಿಂಟ್ ಅನ್ನಿಸ್ತು ನನಗೆ, ಇಷ್ಟೊಂದು ಸ್ಟ್ರಗಲ್ ಮಾಡಿಕೊಂಡು ಮಕ್ಕಳನ್ನ ಆಚೆ ಇಟ್ಟು ಇದು ಮಾಡೋದಕ್ಕಿಂತ ಐ ಶುಡ್ ಚೂಸ್ ಸಮಥಿಂಗ್ ದ್ಯಾಟ್ ಇನ್ ಲೈನ್ಸ್ ವಿತ್ ಮೈ ಲೈಫ್ ಸ್ಟೈಲ್ ಅಂತ ಅನ್ನಿಸ್ತು. ಸೊ ವೆನ್ ಯು ಕಾಂಟ್ ಟ್ರಸ್ಟ್ ಸಂಬಡಿ, ಲೈಕ್ ಒಬ್ಬರು ಮೇಡ್ನ ಇಟ್ಕೊಂಡು ಮಾಡ್ಬೋದು ಅಂತ ತುಂಬ ಜನ ಸಜೆಸ್ಟ್ ಮಾಡ್ತೀರಾ. ಬಟ್ ಎಷ್ಟರ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಬಿಕಾಸ್ ನಮ್ಮ ಅಪಾರ್ಟ್ಮೆಂಟಲ್ಲೇ ತುಂಬ ಜನ ಆ ರೀತಿ ನಾನೀನ ಅಥವಾ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ತಾರೆ. ಬಟ್ ಅವ್ರು ನೋಡ್ಕೊಳ್ಳೋ ರೀತಿ ನೋಡಿ ನಂಗೆ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ. ಇನ್ನು ಅಮ್ಮ ಕೂಡ ಇದ್ದಾರೆ ಸಪೋರ್ಟ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಈ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟೇ ಒಂದು ರೀತಿ ನನಗೆ ಈ ರೀತಿ ಮಾಡಿಸ್ಬಿಡ್ತಾ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ನಾನು ಮನೆಯಲ್ಲಿದ್ದಾಗ ಡೆಫಿನೆಟ್ಲಿ ಮಕ್ಕಳು ತಾಯಿ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ದಟ್ಸ್ ವಾಟ್ ದೇ ಡಿಡ್. ಬಟ್ ಅದನ್ನು ನನಗೆ ತೊಗೊಳೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಲೈಕ್ ದೇ ಸೆಡ್ ತುಂಬ ಪ್ರೆಷರೈಸ್ ಅಂತ ಅನಿಸುತ್ತೆ. ಆ್ಯಂಡ್ ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಈಗಂತೂ ನಾವು ಭೈರವ್ಗೆ ಬಂದಾದಮೇಲೆ ಹತ್ತತ್ರ ನಂಗೆ ಅವ್ನಿಗೆ 45 ಮಿನಿಟ್ಸ್ ಟು 1 hour ಅವ್ನು ಹೋಮ್ವರ್ಕ್ ಮಾಡಿಸೋದಕ್ಕೆ ಆಗೋಗ್ಬಿಡುತ್ತೆ. ಸೊ ಈ ಒಂದು ಸ್ಲಾಟಲ್ಲಿ ನನ್ನ ಮೇನ್ ಕ್ಲೈಂಟ್ ಮೀಟಿಂಗ್ಸ್ ಇದ್ದಾಗ ನಾನು ಈಗಲೂ ಕೂಡ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಹೌ ಐ ವುಡ್ ಹ್ಯಾವ್ ಮ್ಯಾನೇಜ್ಡ್ ಇಟ್ ಅಂತ. ಬಟ್ ಈಗ ಬೀಯಿಂಗ್ ಎನ್ ಅಸಿಸ್ಟೆಂಟ್ ಪ್ರೊಫೆಸರ್ ಐ ಆಮ್ ಎಂಜಾಯಿಂಗ್ ಮೈ ಪ್ರೊಫೆಷನ್ ಆ್ಯಸ್ ವೆಲ್ ಆಸ್ ಮೈ ಫ್ಯಾಮಿಲಿ ಟೈಮ್, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್ ಅಂತ ಅನಿಸುತ್ತೆ ನನಗೆ. ಯಾವುದೇ ಒಂದು ಕೆಲಸ ಆಗಲಿ ಒಂದು ದಿವಸದಂತೂ ಅಲ್ಲ, ಅದು ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಸೆಸ್. ಆ ಒಂದು ಪ್ರಾಸೆಸ್ನ ನಾವು ಎಂಜಾಯ್ ಮಾಡಲಿಲ್ಲ ನಮ್ಮ ಲೈಫ್ ಜೊತೆಗೆ ಅಥವಾ ನಮ್ಮ ಮಕ್ಕಳ ಜೊತೆಗೆ ಅಂದಾಗ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಲ್ವಾ. ಸೊ ಥ್ಯಾಂಕ್ ಗಾಡ್ ಇನ್ ದ್ಯಾಟ್ ಕೇಸ್ ನನಗೆ ಟ್ರಾನ್ಸಿಷನ್ ಅನ್ನುವಂಥದ್ದು ವೆರಿ ಈಸಿಯಾಗಿ ಆಯಿತು ಸಿನ್ಸ್ ಐ ಹ್ಯಾಡ್ ಅ ಮಾಸ್ಟರ್ ಡಿಗ್ರಿ. ಆ್ಯಂಡ್ ನಾನು ಎಂಟ್ರಿ ಆಗಿದ ತಕ್ಷಣವೇ ನನಗೆ PhD ಮಾಡೋದಕ್ಕೂ ಅವಕಾಶ ಸಿಕ್ತು. ಎಂಟ್ರೆನ್ಸ್ ಕೂಡ 1 ತಿಂಗಳು ನಾನು ಜಾಯ್ನ್ ಆಗಿ 1 ತಿಂಗಳಲ್ಲೇ ಎಂಟ್ರೆನ್ಸ್ ಕೂಡ ಆಯಿತು. ಸೊ ಒಂಥರ ಏನೋ ಹೇಳ್ತಾರಲ್ಲ, ಇದು ಬರ್ತಿರುತ್ತೆ ನಿಮ್ಮ ಹಣ್ಣಿನಲ್ಲಿ ಅನ್ನೋ ಥರ, ಆ ರೀತಿ ನನಗೆ ಐ ಫೆಲ್ಟ್ ಅಂತಲೇ ಹೇಳ್ಬೋದು. ಸೊ ದ ಯೂನಿವರ್ಸ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ ಇನ್ ವಾಟ್ ಎವರ್ ಐ ಥಾಟ್. ಸೊ ಅಂದರೆ ನಾನು IT-ನಲ್ಲಿ ಇದ್ದೂ ಕೂಡ ಪ್ರೆಷರೈಸ್ ಮಾಡಿಕೊಂಡು ಈಗಲೂ ಐ ವುಡ್ ಹ್ಯಾವ್ ಫೆಲ್ಟ್ ನಾನೆಲ್ಲೋ ನನ್ನ ಚೈಲ್ಡ್ಹುಡ್ನ, ನನ್ನ ಮಕ್ಕಳ ಜೊತೆ ಇರುವಂಥ ಟೈಮ್ನ ಕಳ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಳ್ತಿದ್ದೇನೋ. ಎಸ್, ಇಟ್ ಇಸ್ ಕ್ವೈಟ್ ಫ್ಲೆಕ್ಸಿಬಲ್, ವೀಕ್ಲಿ ಥ್ರೈಸ್ ಆರ್ ಟ್ವೈಸ್ ಆರ್ ಅಗೇನ್ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಕೂಡ ಸಿಗಬಹುದು. ಬಟ್ ವಿಲ್ ದ್ಯಾಟ್ ಸ್ಯಾಟಿಸ್ಫೈ ದ ಟೈಮ್ ದಟ್ ಐ ಕ್ಯಾನ್ ಗಿವ್ ವಿತ್ ಮೈ ಕಿಡ್ಸ್ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗೇ ಇತ್ತು. ಸೊ ಈಗ ನಾನು ಆರಾಮಾಗಿ 9 to 5 ಅಲ್ಲಿ ಮುಗಿಸ್ಕೊಳ್ತೀನಿ. ಭೈರವ್ನ ಸ್ಕೂಲಿಗೆ ಬಿಟ್ಟು ನಾನು ಆಫೀಸ್ಗೆ ಹೋಗಿ ಇನ್ನೇನು ಅವ್ನು ಬಂದು ಒಂದು 2-3 hour ಅಷ್ಟೊತ್ತಿಗೆ ವಾಪಸ್ ಬಂದುಬಿಡ್ತೀನಿ. ಅವನ ಜೊತೆನೇ ಇದ್ದಂಗೆ ಇರುತ್ತೆ. ಆ್ಯಂಡ್ ಈಗ ಇನ್ನು ನೆಕ್ಸ್ಟ್ ಅಚ್ಚು ಕೂಡ. ಸೊ 2 ಮಕ್ಕಳ ಜೊತೆಗೆ ಡೂಯಿಂಗ್ ಇನ್ IT ಈಸ್ ರಿಯಲಿ ಅ ಬಿಗ್ಗೆಸ್ಟ್ ಸ್ಟ್ರಗಲ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಮಾಡೋದೇ ಇಟ್ಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಈಗಿನ ಜನ್ರೇಷನಲ್ಲಿ. ಪ್ರತಿಯೊಬ್ಬರು ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋ ಅಂಥದ್ದು ವೆರಿ ಇಂಪಾರ್ಟೆಂಟ್. ಬೀಟ್ ಅದು 10 ರೂಪಾಯಿ ಆಗಿರಲಿ, 100 ರೂಪಾಯಿ ಆಗಿರಲಿ, 1000 ರೂಪಾಯಿ ಆಗಿರಲಿ, ಅವ್ರದ್ದು ಅನ್ನೋಂಥ ಒಂದು ಇಂಡಿಪೆಂಡೆನ್ಸ್ ಅನ್ನುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ ಮಕ್ಕಳೇನಾದರೂ ಕೇಳಿದಾಗ ಕೊಡ್ಸೋದಕ್ಕಾಗಿರ್ಬೋದು, ಅಥವಾ ಏನೋ ಒಂದು ಸ್ಪೆಷಲ್ ಒಕೇಶನ್ಗೆ ನನ್ನ ಹಸ್ಬೆಂಡ್ಗೆ ಏನೋ ಒಂದು ಗಿಫ್ಟ್ ಮಾಡಬೇಕು ಅಂದಾಗ ಐ ಫೀಲ್ ಲೈಕ್ ಅದು ಅವ್ರಿಗೆ ಸರ್ಪ್ರೈಸಿಂಗ್ ಆಗಿರಬೇಕು ಅಂತ ಅವ್ರ ಹತ್ರನೇ ಇಸ್ಕೊಂಡು ಅವ್ರಿಗೆ ಕೊಡೋ ಅಂಥದ್ದು ದಟ್ ಲುಕ್ಸ್ ವೆರಿ ಅನ್ಸಲ್ಲ. ಸೊ ಹಾಗಾಗಿ ಐ ಆಲ್ವೇಸ್ ಪ್ರಿಫರ್ ವುಮೆನ್ ಶುಡ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ರೆಸ್ಪೆಕ್ಟಿವ್ ಆಫ್
ಯುನೋ ಐ ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೋ ಅಥವಾ ದೇ ಆರ್ ಇನ್ ಟು ವೆರಿ ಗುಡ್ ಪ್ರೊಫೆಷನ್ ನಾವು ಏನೋ ಒಂದು ಆರ್ ದೇ ಆರ್ ಡೂಯಿಂಗ್ ದೇರ್ ಓನ್ ಬಿಸ್ನೆಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಲೇಡಿ. ಸೊ ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದನ್ನು ಎಂಜಾಯ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಒಂದು ದಿವಸದಲ್ಲ, ಜೀವನ ಪೂರ್ತಿ ಅದು ನಮ್ಮ ಜರ್ನಿಯಾಗಿ ಇರಬೇಕಾದ್ರೆ ಅದನ್ನು ಎಂಜಾಯ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಮೂಮೆಂಟ್ಸ್ಗಳನ್ನ ಚೆರಿಷ್ ಮಾಡಬೇಕು. ಸೊ ಈಗ ಐ ಆಮ್ ಮೋರ್ ಕನೆಕ್ಟೆಡ್ ವಿತ್ ಮೈ ಕೊಲೀಗ್ಸ್ ಅಂತಲೂ ಹೇಳ್ಬೋದು. ಸೊ ದ್ಯಾಟ್ಸ್ ಅ ಸೆಕೆಂಡ್ ಫ್ಯಾಮಿಲಿ. ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್ ಆ್ಯಂಡ್ ಹೌ ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಸೊ ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಇವತ್ತಿಗೂ ನೀವು ಐ ಟಿಗೆ ಹೋಗ್ತೀರಾ ವಾಪಸ್ಸು ಅಂದರೆ ಎಸ್, ಬಟ್ ಮಕ್ಕಳು ನೋಡಿದಾಗ ನೋ ಅಂತಲೇ ಹೇಳ್ತೀನಿ. ಬಿಕಾಸ್ ದೇ ಆರ್ ಈಕ್ವಲಿ ಸ್ಟ್ರೆಸ್ಫುಲ್ ಅಂತ ಹೇಳ್ಬೋದು. ಮತ್ತು ಯು ಗೋಯಿಂಗ್ ಅಪ್ ದ ಲ್ಯಾಡರ್ ದ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸಸ್ ಡೆಫಿನೆಟ್ಲಿ. ಮತ್ತು ಐ ಟಿ ಇಸ್ ನಾಟ್ ಸೊ ಸ್ಟೇಬಲ್ ಅಂತ ಕೂಡ ಹೇಳ್ತಾರೆ. ಸೊ ಅದೆಲ್ಲನೂ ಕನ್ಸಿಡರ್ ಮಾಡಿದಾಗ ಐ ಫೀಲ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ ಆಗಿದ್ರೂ ಅದರದ್ದೇ ಆದಂಥ ಎಕ್ಸ್ಪರ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ಸ್ ವಾಟ್ ಐ ವಾಂಟ್ ಟು ಸೇ. ಸೊ ಇಫ್ ಇಟ್ ಆಲ್ ಯು ಆರ್ ನಾಟ್ ಎಂಜಾಯಿಂಗ್ ಅಂತ ಅನ್ನಿಸ್ತಾ ಇದೆ ಅಂದರೆ ಐ ಥಿಂಕ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಬೀಯಿಂಗ್ ದೇರ್. ಸೊ ಫೈಂಡ್ ಯುವರ್ ಓನ್ ಜಾಯ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನು ಇಷ್ಟನೋ ಅದರಲ್ಲಿ ಯು ಹ್ಯಾವ್ ಟು ಫೈಂಡ್ ಅ ವೇ ಅನ್ನೋವಂಥದ್ದು ನನ್ನ ಭಾವನೆ. So now I'm totally enjoying with my kids and this is how my day goes. So I hope ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.